ಜಾರಕಿಹೊಳಿ ಅವರ ಜೊತೆಗೆ ಈಗ ರೆಬಲ್ಸ್ ಮೀಟಿಂಗ್ ಅನ್ನ ಮಾಡೋಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಮಾತುಕತೆ ನಡೀತಾ ಇದೆ. ಅದಾದ ನಂತರ 11 ಗಂಟೆ ಸರಿಯಾಗಿ ಪ್ರೆಸ್ ಮೀಟ್ ಅನ್ನ ಕೂಡ ಕರೆದಿರುವುದು. ಸೊ ನೋಡೋಣ ಏನೆಲ್ಲ ಹೇಳ್ತಾರೆ ಅಂತ. ಇನ್ನು ಇಂದಿನಿಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಮಂಡಲ ಪೂಜೆ ಆರಂಭವಾಗಿದ್ದು ಡಿಸೆಂಬರ್ 26ರವರೆಗೆ ಮಾತ್ರ ಅಯ್ಯಪ್ಪ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದ್ದು ಪ್ರತಿನಿತ್ಯ 10,000 ಭಕ್ತರಿಗೆ ಬುಕಿಂಗ್ ಅವಕಾಶವನ್ನ ಕೊಡಲಾಗಿದೆ. ಡಿಸೆಂಬರ್ 26ರವರೆಗೆ ಮಾತ್ರ ಅವಕಾಶ ಇದೆ ಅಯ್ಯಪ್ಪನ ದರ್ಶನಕ್ಕೆ. ಎಲ್ಲ ಹೋಗ್ಬೇಕು ಅನ್ಕೊಂಡಿರೋದೇನು? ಅಯ್ಯಪ್ಪ ಸ್ವಾಮಿ ದರ್ಶನ ಟೈಮ್ ಬಂತು ಅಂದ್ರೆ ಸಾಕು, ಎಲ್ಲೆಲ್ಲೂ ಸ್ವಾಮಿ ಶರಣಂ ಅಯ್ಯಪ್ಪ ಅನ್ನೋದೇ ಕೇಳಿಸ್ತಾ ಇರತ್ತೆ. ಲಕ್ಷಾಂತರ ಭಕ್ತರಿಂದ ದರ್ಶನಕ್ಕೆ ಮುಂಗಡವಾಗಿ ಬುಕಿಂಗ್ ಮಾಡಿಕೊಳ್ಳಲಾಗಿದೆ. ಸನೇನು ಎಲ್ಲರೂ ಕೂಡ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾ ಇದ್ದು 10,000 ಭಕ್ತರಿಗೆ ಪ್ರತಿದಿನ ಬುಕ್ಕಿಂಗ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ದೇವಸ್ಥಾನದ ಮಂಡಳಿಯಿಂದ ಈಗಾಗಲೇ ವರ್ಚುವಲ್ ಕ್ಯೂ ಮೂಲಕ ಟಿಕೆಟ್ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಲಕ್ಷಾಂತರ ಭಕ್ತರಿಂದ ದರ್ಶನಕ್ಕೆ ಮುಂಗಡ ಟಿಕೆಟ್ ಕೂಡ ಬುಕ್ಕಿಂಗ್ ಆಗಿದೆ. ಇಂದಿನಿಂದ ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯ ಇಡೀ ದೇಶದಾದ್ಯಂತ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಇರುಮುಡಿಯನ್ನ ಕಟ್ಟಿ ಅಯ್ಯಪ್ಪನ